ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ನಾನಿವತ್ತು ಸಿಂಪಲ್ಲಾಗಿ ಒಂದು ವಾಂಗಿಬಾತ್ ಮಾಡೋದು ನೋಡಿಸ್ತೀನಿ. ಬನ್ನಿ ನೋಡೋಣ ಯಾವ ಥರ ಮಾಡಬೇಕಂತ ಹೇಳ್ಬಿಟ್ಟು. ನಾವು ಸಾಮಾನ್ಯವಾಗಿ ಗೊಜ್ಜು ಮಾಡ್ಕೋತೀವಿ, ಗೊಜ್ಜು ಮಾಡಿಕೊಂಡು ರೈಸ್ ಮಾಡ್ಕೋತೀವಿ. ಅದಲ್ಲದೆ ಈ ಥರ ಒಂದು ಸಲ ಟ್ರೈ ಮಾಡಿ, ಬೇಗನೆ ಆಗುತ್ತೆ. ಇದಕ್ಕೆ ಏನಿಲ್ಲ ಅಂದರೆ ಒಂದು 7-8 ನಿಮಿಷ ಆದರೆ ಸಾಕು, ನಾವು ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ನೋಡೋಣ ಯಾವ ಥರ ಮಾಡಬೇಕಂತ. ನಾನಿಲ್ಲಿ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮತ್ತು ಒಂದು 6-7 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ರೈಸ್ ಐಟಮ್ಗೆಲ್ಲನ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಹೇಳ್ಬಿಟ್ಟು ಸಿಡಿಲಿ. ಸಿಡಿದ ತಕ್ಷಣ ಮತ್ತು ಒಂದು 3-4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಂಗೆ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಸ್ಪೈಸಸ್ ಎಲ್ಲ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲೇನೂ ಹಾಕಿಲ್ಲ. ಪಲಾವ್ ಎಲೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗ್ದಿಟ್ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತು ಇಲ್ಲಿ ಬಂದು ಬಟಾಣಿ ಹಾಕ್ಕೋತಾ ಇದ್ದೀನಿ. ನನ್ನ ಹತ್ರ ಫ್ರೆಶ್ ಆಗಿರೋದು ಇರಲಿಲ್ಲ. ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಸಾಕಂತ ಹೇಳಿ. ಮತ್ತು ಹುಣಸೆ ರಸ ಹಾಕ್ತೀವಲ್ವ, ಅದಕ್ಕೋಸ್ಕರ 1 ಟೊಮೊಟೊ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು, ಮತ್ತು ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೊಂಡು, ಇವಾಗ ರುಚಿಗೆ ಎಷ್ಟು ಬೇಕಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ನಾನು ಇದು ವಾಂಗಿಬಾತ್ ಪೌಡರು ಮತ್ತು ನಾನು 10 ರುಪೀಸ್ದು 1 ತೊಗೊಂಡಿದ್ದೀನಿ. ಸ್ವಲ್ಪ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ವಾಂಗಿಬಾತ್ ಪೌಡರ್ನ. ಮತ್ತು ಹುಣಸೆ ರಸ ಒಂದು ಸ್ವಲ್ಪ, ಹುಣಸೆ ಹಣ್ಣು ನೆನೆಸಿಟ್ಟಿದ್ದೆ, ಅದನ್ನು ರಸ ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀಟಾಗಿ. ಮತ್ತು ನಾವು ಬದನೆಕಾಯಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ನಾನಿಲ್ಲಿ 2 ಯೂಸ್ ಮಾಡಿದ್ದೀನಿ ಬದನೆಕಾಯಿನ. ನಿಮಗೆ ನೀವು ಯಾವ ಥರ ಬೇಕಂತ ಹೇಳ್ಬಿಟ್ಟು ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಇರಲಿ ಅಂತ ಹೇಳಿ. ಇವಾಗೆಲ್ಲ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಕೊಡೋಣ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಮಿಷ ಅಷ್ಟು ನಾವು ಅಕ್ಕಿನ ತೊಳೆದು ಇಟ್ಕೊಂಡಿದ್ವಲ್ವ, ಅದನ್ನು ಹಾಕ್ಕೊಳ್ಳೋಣ. ನಾವು ಇದು ಒಗ್ಗರಣೆ ಮಾಡಬೇಕಾದ್ರೆ ಅಕ್ಕಿ ಸೇರಿಸ್ಕೊಂಡ್ರೆ ತುಂಬ ಉದುದ್ರಾಗುತ್ತೆ, ಒಂಥರ ತುಂಬ ಸಾಫ್ಟಾಗಿ ಆಗಲ್ಲ, ಮುದ್ದೆ ಮುದ್ದೆ ಥರ ಆಗೋದಿಲ್ಲ ಅನ್ನ. ಅದಕ್ಕೋಸ್ಕರ ಮೊದಲೇ ಅಕ್ಕಿ ಹಾಕಿ ಮತ್ತೆ ನೀರು ಹಾಕ್ತೀನಿ. ಅದಕ್ಕೋಸ್ಕರ ಇವಾಗ ನಾನು ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿ ತಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ಆಗೋವಷ್ಟು ನೀರು ಸೇರಿಸ್ಕೊತಿದ್ದೀನಿ. ಇವಾಗ ನೀರೆಲ್ಲ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಾಗ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಆವಾಗ ಮಸಾಲೆ ಮತ್ತು ಅಕ್ಕಿ ಅನ್ನ ಎಲ್ಲೂ ಉಳ್ಕೊಳ್ಳಲ್ಲ, ನೀಟಾಗಿ ಎಲ್ಲನೂ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕುದಿ ಬರಲಿ. ನೋಡಿ ಈ ಥರ ಕುದಿ ಬಂದಮೇಲೆ ಇವಾಗ 2 ವಿಸಿಲ್ಲು ಬರಲಿ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ನಿಮಗೆ ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮೇಲೆಗಡೆ, ನಾನು ಹಾಕ್ಕೊಂಡಿಲ್ಲ. ಚೆನ್ನಾಗಿರುತ್ತೆ ಸ್ವಲ್ಪ ಫ್ಲೇವರ್, ಅದಕ್ಕೋಸ್ಕರ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ ಬರಲಿ. ವಿಸಿಲ್ ಬರ್ತಾಯಿದೆ ನೋಡಿ. ಇವಾಗ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನೀರು ಜಾಸ್ತಿ ಆಗಿಲ್ಲ, ಏನಿಲ್ಲ, ನಾನು ನೋಡಿಸ್ತೀನಿ. ಕರೆಕ್ಟಾಗಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತಂತ ಹೇಳ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.